ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಗೆ ಇವತ್ತು ಬನಾನಾ ಸ್ಮೂತಿ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಅದಕ್ಕೆ ಬಳಸೋವಂಥ ಪದಾರ್ಥಗಳಿಂದ ಏನೇನು ಬೆನಿಫಿಟ್ಸ್ ನಮಗೆ ಸಿಗುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ಮೊದಲಿಗೆ ಬನಾನಾ ಸ್ಮೂತಿ ಮಾಡೋದಕ್ಕೆ ಹಾಲು, ಬಾಳೆಹಣ್ಣು, ಅಂಜೂರ, ಖರ್ಜೂರ, ಬಾದಾಮಿ ತಗೊಂಡಿದ್ದೀನಿ. ಇವುಗಳಲ್ಲಿ ದೇಹಕ್ಕೆ ಬೇಕಾದಂಥ ನ್ಯೂಟ್ರಿಷನ್ಸ್ಗಳಿದೆ. ಮೊದಲಿಗೆ ಅಂಜೂರ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ. ಇದು ಡೈಜೆಸ್ಟಿವ್ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತೆ. ಯಾಕೆ ಅಂದರೆ ಇದರಲ್ಲಿ ಡಯಟರಿ ಫೈಬರ್ಸ್ ಅನ್ನೋದು ಅತಿ ಹೇರಳವಾಗಿ ಸಿಗೋದ್ರಿಂದ ಅಂಜೂರ ತುಂಬಾ ಉಪಯೋಗಕಾರಿ. ಅಂದರೆ ಜೀರ್ಣ ಮಾಡುವಂಥ ನಾರಿನ ಅಂಶಗಳು ಅತಿ ಹೇರಳವಾಗಿ ಸಿಗೋದ್ರಿಂದ ನಾವು ಅಂಜೂರ ಬಳಸೋದು ತುಂಬ ಒಳ್ಳೆಯದು. ಜೊತೆಗೆ ಸ್ಕಿನ್ ಪ್ರಾಬ್ಲಮ್ಸ್ಗಳನ್ನ ಇದು ಅವಾಯ್ಡ್ ಮಾಡುತ್ತೆ. ಯಾಕಂದರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ. ಇದು ಚರ್ಮದ ಸಮಸ್ಯೆಗಳನ್ನ ದೂರ ಮಾಡುತ್ತೆ. ಇನ್ನು ಬಾದಾಮಿ ಬಗ್ಗೆ ತಿಳಿಯೋದಾದರೆ, ಬಾದಾಮಿಯಲ್ಲಿ ವಿಟಮಿನ್ಗಳು, ಖನಿಜಗಳು, ರೋಗ ನಿರೋಧಕ ಶಕ್ತಿ ಆಗ್ಬೋದು, ಆರೋಗ್ಯಕರ ಕೊಬ್ಬು ಅನ್ನೋದೇನಿರುತ್ತೆ, ಫೈಬರ್ಸ್ಗಳಾಗಲಿ ಅತಿ ಹೆಚ್ಚಿನ ಅಂಶದಲ್ಲಿ ನಮ್ಮ ದೇಹಕ್ಕೆ ಸಪ್ಲೈ ಆಗೋದ್ರಿಂದ ನಾವು ಬಾದಾಮಿ ಬಳಸೋದು ತುಂಬಾ ಒಳ್ಳೆಯ ವಿಚಾರ. ನಮ್ಮ ದೇಹಕ್ಕೆ ಎಷ್ಟು ತೂಕ ಬೇಕೋ ಅಷ್ಟು ತೂಕವನ್ನು ಅದು ಸಮತೋಲನ ಮಾಡೋದ್ರಲ್ಲಿ ತುಂಬಾ ಕೆಲಸ ಮಾಡುತ್ತೆ. ಇನ್ನು ರಕ್ತದ ಸಕ್ಕರೆ ಮಟ್ಟವನ್ನು ಇದು ಕಂಟ್ರೋಲ್ ತರುತ್ತೆ. ಬಾದಾಮಿ ತಿನ್ನೋದ್ರಿಂದ ಮೆದುಳಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಹಾಗೆ ಮೆಮೊರಿ ಪವರ್ ಕೂಡ ಇಂಪ್ರೂವ್ ಆಗುತ್ತೆ. ಇನ್ನು ಖರ್ಜೂರದ ಬಗ್ಗೆ ಹೇಳೋದಾದರೆ, ನಾನಿಲ್ಲಿ ಒಣ ಖರ್ಜೂರವನ್ನು ತಗೊಂಡಿದ್ದೀನಿ. ಈ ಒಣ ಖರ್ಜೂರ ಏನು ಕೆಲಸ ಮಾಡುತ್ತೆ ಅಂದರೆ, ಮಲಬದ್ಧತೆ ಪ್ರಾಬ್ಲಮ್ಸ್ ಏನಾರ ಇದ್ದರೆ ಅದನ್ನು ಅವಾಯ್ಡ್ ಮಾಡುತ್ತೆ. ಇನ್ನು ದೇಹಕ್ಕೆ ಬೇಕಾದಂಥ ಹೆಚ್ಚಿನ ಫೈಬರ್ಸ್ನ ಇದು ಕೊಡೋದ್ರಿಂದ ಆಗಾಗ ಖರ್ಜೂರ ಸೇವಿಸೋದು ಭಾಳ ಒಳ್ಳೆಯದು. ಇನ್ನು ಖರ್ಜೂರ ನೆನಪಿನ ಶಕ್ತಿ ಕೂಡ ಹೆಚ್ಚು ಮಾಡುತ್ತೆ. ಇದು ಕೂಡ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಂಟ್ರೋಲ್ ತರುತ್ತೆ. ಮೂಳೆಗಳು ತುಂಬಾ ಸ್ಟ್ರೆಂತ್ ಬರುತ್ತೆ. ಹೃದಯದ ಆರೋಗ್ಯವನ್ನು ಇದು ಇಂಪ್ರೂವ್ ಮಾಡುತ್ತೆ. ಮೇಯ್ನಾಗಿ ನಮ್ಮ ದೇಹಕ್ಕೆ ಬೇಕಾದಂಥ ರಕ್ತದ ಮಟ್ಟವನ್ನು ಲೆವೆಲ್ಗೆ ತರೋದರಲ್ಲಿ ಖರ್ಜೂರ ತುಂಬಾ ಕೆಲಸ ಮಾಡುತ್ತೆ. ಇನ್ನು ಬಾಳೆಹಣ್ಣು ಬಗ್ಗೆ ಹೇಳೋದಾದರೆ, ಈ ಬಾಳೆಹಣ್ಣು ಎಲ್ಲ ಸೀಸನ್ನಲ್ಲೂ ಸಿಗುತ್ತೆ. ಆ್ಯಂಡ್ ಎನಿ ಟೈಮ್ ಬಾಳೆಹಣ್ಣು ಯೂಸ್ ಮಾಡೋದು ದೇಹಕ್ಕೆ ತುಂಬ ಒಳ್ಳೆಯದು. ಏಕೆ ಅಂದರೆ ನೀವು ಊಟ ಆದ ನಂತರ ಒಂದು ಬಾಳೆಹಣ್ಣಾದರೂ ತಿನ್ನಬೇಕು. ಯಾಕೆ ಅಂದರೆ ನಿಮ್ಮ ಜೀರ್ಣ ಶಕ್ತಿ ಇಂಪ್ರೂವ್ ಆಗುತ್ತೆ. ಜೊತೆಗೆ ಹೊಟ್ಟೆ ನೋವು ಏನಾರ ಇದ್ದರೆ ಅದನ್ನು ಶಮನ ಮಾಡೋದ್ರಲ್ಲಿ ಬಾಳೆಹಣ್ಣು ತುಂಬಾ ಕೆಲಸ ಮಾಡುತ್ತೆ. ಬಾಳೆಹಣ್ಣಲ್ಲಿ ಪೊಟ್ಯಾಷಿಯಮ್ನ ಅಂಶ ಹೆಚ್ಚು ಇರೋದ್ರಿಂದ ದೇಹದ ರಕ್ತದ ಒತ್ತಡವನ್ನು ಕಂಟ್ರೋಲ್ ತರೋದ್ರಲ್ಲಿ ಈ ಪೊಟ್ಯಾಷಿಯಮ್ ತುಂಬಾ ಪ್ರಮುಖ ಕಾರ್ಯ ಮಾಡುತ್ತೆ. ಹೃದಯದ ಕಾಯಿಲೆಗಳನ್ನ ಕಂಟ್ರೋಲಿಗೆ ತರುತ್ತೆ. ಈ ಬಾಳೆಹಣ್ಣಿಂದ ಸ್ಟ್ರೋಕ್ ಕೂಡ ಕಂಟ್ರೋಲಿಗೆ ತರ್ಬೋದು. ಇನ್ನು ಬಾಳೆಹಣ್ಣಲ್ಲಿ ಫೈಬರ್ ಅಂಶ ಹೆಚ್ಚಾಗಿ ಸಿಗುತ್ತೆ. ಜೊತೆಗೆ ಕಡಿಮೆ ಕ್ಯಾಲೋರೀಸ್ ನಮಗೆ ಬಾಡಿಗೆ ಸಪ್ಲೈ ಆಗುತ್ತೆ. ಕೊಬ್ಬಿನ ಅಂಶ ಹೊಂದಿದೆ. ಇದು ಬೋನ್ಸ್ಗಳನ್ನೂ ಕೂಡ ಸ್ಟ್ರೆಂತ್ ಮಾಡುತ್ತೆ. ಇನ್ನು ಹಾಲಲ್ಲಿ ಕ್ಯಾಲ್ಶಿಯಂ ಇರೋದ್ರಿಂದ ಹಾಲು ತುಂಬಾ ದೇಹಕ್ಕೆ ಒಳ್ಳೆಯದು. ನಾನಿಲ್ಲಿ 2 ಸ್ಪೂನ್ ಸಕ್ಕರೆಯನ್ನು ಬಳಸ್ತಾ ಇದ್ದೀನಿ. ಕೆಲವರು ಸಕ್ಕರೆನೂ ಕೂಡ ಬಳಸ್ತೇನೆ ಇದನ್ನು ಸೇವಿಸ್ಬೋದು. ಇನ್ನು ಡಯಟ್ ಪ್ರೊಸೆಸಲ್ಲಿ ಬಳಸೋದಾದರೆ ಅವರು ಸಕ್ಕರೆ ಅವಾಯ್ಡ್ ಮಾಡೋದು ಒಳ್ಳೆಯದು. ಆ್ಯಂಡ್ ಇದನ್ನು ಸೇವಿಸಿದ ನಂತರ 2 ಅವರು ಏನು ಸೇವಿಸ್ತೇ ಇರಬೇಕು. ಇದು ಡಯಟಲ್ಲಿ ಬಳಸೋರಿಗೆ, ರಕ್ತಹೀನತೆಯವ್ರಿಗಲ್ಲ. ಸೊ ಇಂಥ ಇಂಗ್ರೀಡಿಯೆಂಟ್ಸ್ಗಳಿಂದ ನಾನೊಂದು ಸ್ಮೂತಿ ತಯಾರು ಮಾಡ್ತಾಯಿದ್ದೀನಿ. ಇವನ್ನೆಲ್ಲ ಹಾಕಿ ತಯಾರು ಮಾಡಿದಂಥ ಸ್ಮೂತಿಯನ್ನು ಪ್ರತಿದಿನ 2 ಬಾರಿ ಸೇವಿಸಿದ್ರೆ ಮಸ್ಟ್ ಆ್ಯಂಡ್ ಶುಡ್ ರಕ್ತಹೀನತೆ ಸಮಸ್ಯೆ ಅವಾಯ್ಡ್ ಆಗುತ್ತೆ. ಮಿನಿಮಮ್ 1 ವಾರ ಅಥವಾ 15 ದಿನ ಸೇವಿಸ್ತಾ ಬಂದರೆ ಯಾರಿಗೆ ರಕ್ತ ಇಲ್ಲ ಅಂತೀರಾ, ಬಾಡಿಯಲ್ಲಿ ಬ್ಲಡ್ ರೈಸ್ ಆಗೇ ಆಗುತ್ತೆ. ಈ ಮಾಹಿತಿ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.